ಹಾಯ್ ವೆಲ್ಕಮ್ ಟು ಮೇಘನಾಥ್ ಥೀಮ್ಸ್ ವ್ಲಾಗ್ಸ್. ನಾನು ಬಂದ್ಬಿಟ್ಟು ಇವತ್ತು ಸಂಡೇ ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸಂಡೇ ಬಂದುಬಿಟ್ಟು ನಾವು ದುರ್ಗಕ್ಕೆ ಹೋಗಬೇಕಿತ್ತು. ಬಿಕಾಸ್ 1996 ಬ್ಯಾಚ್ ಪೊಲೀಸ್ನವರು ಎಲ್ಲ ಸೇರಿಬಿಟ್ಟು 30 ಇಯರ್ಸ್ ಕಂಪ್ಲೀಟ್ ಆಗಿದೆ ಅಂತ ಗೆಟ್ ಟುಗೆದರ್ ಪಾರ್ಟಿ ಇಟ್ಕೊಂಡಿದ್ರು. ಮತ್ತು ಅವ್ರ ಕೆಲಸ ಕೊಟ್ಟಿದ್ದು ಗಗನ್ದೀಪ್ ಸರ್ ಅಂತ, ಗಗನ್ದೀಪ್ ಸರ್ ಅಂತ. ಅವ್ರು ಬಂದ್ಬಿಟ್ಟು ರಿಟೈರ್ಡ್ ಆಗಿದ್ದಾರೆ, IPS ಆಫೀಸರ್. ಅವರು ಆ ಟೈಮಲ್ಲಿ ಕೆಲಸ ಕೊಟ್ಟಿರೋದು. ಹಾಗಾಗಿ ದುರ್ಗ ಮತ್ತು ದಾವಣಗೆರೆ ರೀಜನಲ್ಲಿ ಏನು ASIs ಇದ್ದಾರೋ 30 ಇಯರ್ಸ್ ಅವ್ರದ್ದು ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಗೆಟ್ ಟುಗೆದರ್ ಇಟ್ಕೊಂಡಿದ್ದು. ಸೊ ನಾವು ಅಪ್ಪಾಜಿ ಮತ್ತು ನಮ್ಮಮ್ಮ, ನನ್ನ ತಂಗಿ ಎಲ್ಲ ಹೋಗ್ತಾಯಿದ್ದೀವಿ. ಹಿಂದ್ಗಡೆ ನನ್ನ ತಂಗಿ ಸಹ ಬರ್ತಾಯಿದ್ರು. ಸೊ ರೀಚ್ ಆದ್ವಿ. ಒಂದು 9 o'clock ಆಗಿತ್ತು ನಾವು ರೀಚ್ ಆದಾಗ. ಇನ್ನೂ ಜನ ಬಂದಿರಲಿಲ್ಲ, ಅಷ್ಟೊಂದು ಜನ ಆಲ್ರೆಡಿ ಬಂದಿದ್ರು ಬರೋರೆಲ್ಲ. ಇನ್ನೂ ಒಂದು 10 ಗಂಟೆಯಿಂದ ಸ್ಟಾರ್ಟ್ ಆಗೋದಿದ್ದು ಗೆಟ್ ಟುಗೆದರ್ ಬಂದುಬಿಟ್ಟು. ಫಸ್ಟ್ ಅದಕ್ಕೆ ನಾವಿನ್ನೂ ಟೈಮ್ ಇತ್ತಲ್ಲ, ಹಾಗಾಗಿ ಫಸ್ಟು ಎಂಟ್ರೆನ್ಸ್ ನೋಡಿ ಈ ಥರ ಮಾಡಿದರು. ಆಮೇಲೆ ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಬರೋಣ ಫಸ್ಟು, ಆಮೇಲೆ ಹೇಗಿದ್ರು ಫಂಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಫಸ್ಟು ಟಿಫನ್ ಮಾಡೋಣ ಅಂತ ಹೋಗಿ ಟಿಫನ್ಗೂ ಚೆನ್ನಾಗಿ ಮಾಡಿಸಿದ್ರು. ಟಿಫನ್ಗೆ ಇಡ್ಲಿ, ವಡೆ, ಚಟ್ನಿ ಮತ್ತು ಪೊಂಗಲ್ಲು, ಒಂದು ಸ್ವೀಟ್ ಮಾಡಿಸಿದ್ರು. ಟಿಫನ್ ತಿಂದ್ಕೊಂಡು ಮತ್ತು ಟೈ ಕುಡಿದ್ಬಿಟ್ಟು ನಾವು ಪಾರ್ಟಿ ಹಾಲ್ ಒಳಗೆ ಹೋದ್ವಿ. ಸೊ ಹಾಲ್ ಸಮೇತ ತುಂಬಾ ದೊಡ್ಡದಿದೆ. ದುರ್ಗದಲ್ಲಿರೋರಿಗೆ ಗೊತ್ತಿರುತ್ತೆ, ST ಕನ್ವೆನ್ಷನ್ ಹಾಲು ತುಂಬಾ ಚೆನ್ನಾಗಿದೆ. ಸೊ ಹೋಗಿದ್ಮೇಲೆ ಇನ್ನೂ ಬಂದಿರಲಿಲ್ಲ ಸರ್, ಇನ್ನೂ ಜನ ಬರ್ತಾಯಿದ್ರು ಎಲ್ಲರೂ. ದೂರದಿಂದ ದಾವಣಗೆರೆಯಿಂದನೂ ಬರಬೇಕಿತ್ತಲ್ವ, ಹಾಗಾಗಿ ಸ್ವಲ್ಪ ಸಿಂಗರ್ನ ಕರೆಸಿದ್ರು ಸಾಂಗ್ ಹೇಳೋದಕ್ಕೆ. ಅವ್ರು ಬಂದುಬಿಟ್ಟು ಒಬ್ಬರು BCM ಹಾಸ್ಟೆಲ್ ಆಫೀಸರ್ ಅಂತ, ಅವ್ರು ಸಹ ಗಿನ್ನೆಸ್ ರೆಕಾರ್ಡ್ ಮಾಡಿದ್ದಾರೆ. ಸೊ ಅಷ್ಟೊತ್ತಿಗೆ ಇನ್ನೇನು ಮತ್ತು ಇನ್ನೊಬ್ಬರು ಲೇಡೀಸ್ ಸಹ ಬಂದಿದ್ರು ಸಿಂಗರು, ಅವ್ರು ಸಹ ಸಾಂಗ್ ಚೆನ್ನಾಗೇ ಆಡಿದರು. ಸೊ ಅಷ್ಟರಲ್ಲಿ ಸರ್ ಬಂದರು, ಗಗನ್ದೀಪ್ ಸರ್ನ. ಹಾಗಾಗಿ ಅವ್ರನ್ನೆಲ್ಲ ಫ್ಲವರ್ಸ್ ಎಲ್ಲ ಹಾಕ್ಬಿಟ್ಟು ವೆಲ್ಕಮ್ ಮಾಡಿದರು. ಬಟ್ ಆ ಮೊಮೆಂಟಮ್ ಒಂಥರ ಫುಲ್ ಚೆನ್ನಾಗಿತ್ತು ನೋಡೋಕ್ಕೆ. 250 ಮೆಂಬರ್ಸು ಸೇರ್ಕೊಂಡ್ಬಿಟ್ಟು ಮಾಡ್ತಾ ಇರೋದಲ್ವ. ಅವ್ರಿಗೂ 30 ಇಯರ್ಸ್ ಕಂಪ್ಲೀಟ್ ಆಗಿದೆ. ಬೇರೆ ಅವರು ಎಂಪ್ಲಾಯೀಸ್ ಏನು ಆಫೀಸರ್ಸ್ ಇದ್ದಾರೆ, ಅವ್ರ ಮುಖದಲ್ಲಿ ಆ ಸರ್ನ ನೋಡಿದಾಗ ಖುಷಿ ಆಗ್ತಿತ್ತಲ್ಲ, ಅದು ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು. ಈವನ್ ನಮಗೂ ಸಹ ಅಷ್ಟೇ ಖುಷಿಯಾಗಿತ್ತು ಅವ್ರನ್ನ ನೋಡೋದು. ಅವ್ರದ್ದೊಂದು ಭಾಷಣ ಕೇಳಬೇಕಾದ್ರೂ ಅಷ್ಟೇ ತುಂಬ ಅಂದರೆ ತುಂಬಾ ಖುಷಿ ಇತ್ತು. ಎಲ್ಲರೂ ನೋಡಿ, ಎಲ್ಲರೂ ಬ್ಲೇಸರ್ ಹಾಕ್ಕೊಂಡಿದ್ರು. ASI ಏನಿದ್ದಾರೋ ಎಲ್ಲರೂ ಚಿತ್ರದುರ್ಗ ಮತ್ತು ದಾವಣಗೆರೆ 6 ರೀಜನ್ನು ಅವರೆಲ್ಲ ಬ್ಲೇಸರ್ ಹಾಕ್ಕೊಂಡಿದ್ರು. ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ. ಇವನ್ ಡೈಲಿ ಅವ್ರಿಗೆ ಪೊಲೀಸ್ ಡ್ಯೂಟಿ ಮಾಡಿ ಸಾಕಾಗಿರುತ್ತೆ. ಅಂಥದ್ರಲ್ಲಿ ಅವರಿಗೆ ಏನೋ ಒಂಥರ ಫುಲ್ ಖುಷಿಯಿಂದ ಮಾಡಿದ್ರು. ಇದನ್ನು ನೋಡ್ಬಿಟ್ಟು ನಮಗೂ ಫುಲ್ ಖುಷಿ ಆಯಿತು. ಎಲ್ಲ ನಮಗೂ ಒಂದು 16 ಇಯರ್ಸ್ ಆಗಿತ್ತು. ಹಳೆ ಫ್ರೆಂಡ್ಸು, ನಾವು ಚಿಕ್ಕವರೆಲ್ಲ ಇದ್ದಾಗ, ಮತ್ತು ಅಕ್ಕಪಕ್ಕ ನಮ್ಮಮ್ಮನ ಫ್ರೆಂಡ್ಸು ಅವರೆಲ್ಲನೂ ಮೀಟಾಯಿದ್ರು. ಅವ್ರಿಗೂ ಏನೋ ಒಂಥರ ಫುಲ್ ಖುಷಿ ಇದಾಯಿತು. ಅದಾದಮೇಲೆ ಸೊ ಇನ್ನೇನು ಸರ್ಗೆಲ್ಲ ಬಂದರು. ಪ್ರೋಗ್ರಾಮ್ ಸಹ ಅಫಿಷಿಯಲಿ ದೀಪ ಹಚ್ಬಿಟ್ಟು ಸ್ಟಾರ್ಟ್ ಮಾಡಿದಾದಮೇಲೆ ಎಲ್ಲರೂ ಫ್ಲವರ್ ಬೊಕ್ಕೆ ಕೊಟ್ಬಿಟ್ಟು ಎಲ್ಲರೂ ಸರ್ಗೆ ವೆಲ್ಕಮ್ ಮಾಡಿದರು. ಮತ್ತು ಎಂಪ್ಲಾಯೀಸು ಇನ್ನೊಬ್ಬರು ಬಂದಿದ್ದರು, ಇನ್ಸ್ಪೆಕ್ಟರ್ ಆಫ್ ಜನರಲ್ ಪೊಲೀಸು BR ರವಿಕಾಂತೇಗೌಡ ಸರ್ ಸಹ ಬಂದಿದ್ದರು. ಅದಾದಮೇಲೆ ರಂಜಿತ್ ಕುಮಾರ್ ಸರ್, ಚಿತ್ರದುರ್ಗ SP, ಹಾಗೂ ಶಿವಕುಮಾರ್ HOD ಪೊಲೀಸ್ ಇನ್ಸ್ಪೆಕ್ಟರು, ಶೇಖರ್ ಚಿಟಿ ಅಂತ ಅವರು ದಾವಣಗೆರೆ SP, ಪರಮೇಶ್ವರ್ H ಅಂತ KSPS HOD ಇದು ಅವರು ಬಂದುಬಿಟ್ಟು ಜೈಲರು, ಅವ್ರು ಸಹ ಬಂದಿದ್ದರು. ತುಂಬಾ ಚೆನ್ನಾಗಿತ್ತು, ಅದು ಹೇಳೋಕ್ಕಾಗ್ತಾಯಿಲ್ಲ. ಮತ್ತು ಅವರಿಗೆಲ್ಲ ಗೌರವ ಸಮರ್ಪಣೆ ಮಾಡಿದರು, ಎಲ್ಲ ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟರು. ಅದಾದಮೇಲೆ ಸರ್ ಒಂದು ಹೇಳಿದರು, ಅವ್ರು ಚಿತ್ರದುರ್ಗನೇ ಅಂತ ಅವ್ರಿಗೆ ಸ್ವಲ್ಪ ಕ್ರಿಟಿಕಲ್ ಇದ್ದಿದ್ದು. ಅವರು ಮಾಡಿರೋ ಡ್ಯೂಟಿ ಇದರಲ್ಲಿ ಚಿತ್ರದುರ್ಗದಲ್ಲಿ ಅವ್ರ ಟೈಮಲ್ಲಿ ಸಂತೆಹೊಂಡದ ಹತ್ರ ಒಂದು ಇನ್ಸಿಡೆಂಟ್ ಆಗಿತ್ತಂತೆ. ಬಸ್ಸು ಏನೋ ಉರುಳ್ಕೊಂಡ್ಬಿಟ್ಟು 65 ಮೆಂಬರ್ಸು ಸತ್ತೋಗಿದ್ರಂತೆ. ಅದನ್ನು ಸ್ವಲ್ಪ ಶೇರ್ ಮಾಡಿಕೊಂಡ್ರು. ಮತ್ತು ಅವರು ಸರ್ ಏನು ಜಾಬ್ ಕೊಟ್ಟಿದ್ದಾರೋ ಅಷ್ಟರಲ್ಲಿ ತುಂಬ ಜನ ಅವ್ರ ಹೆಸರೇ ಇಟ್ಟಿದ್ದಾರಂತೆ. ತುಂಬ ಜನ ಹೇಳ್ತಾಯಿದ್ರು, ಅವರು ಸಹ ಹೇಳಿದರು, ತುಂಬ ಜನ ನನ್ನ ಹೆಸರು ಇಟ್ಟಿದ್ದಾರೆ ಅಂತ ನನಗೆ ತಿಳಿದು ಬಂತು. ನನ್ನ ಹೆಸರೇ ಇಷ್ಟೊಂದು ಜನ ಇಟ್ಟಿದ್ದಾರೆ ಅಂತ ನನಗೆ ತುಂಬ ಖುಷಿ ಆಯಿತು ಅಂತ ಸಹ ಹೇಳಿದರು. ಹಾಗೆ ಇವರು 30 ಇಯರ್ಸಿಗೆ ಮಾಡಿದ್ದಾರೆ. ಮತ್ತು ಇನ್ನೊಬ್ಬರು 1999 ಬ್ಯಾಚ್ ಅವ್ರು ಸಹ ಮಾಡಿದಾರಂತೆ. ಅವ್ರದ್ದು 25 ಇಯರ್ಸ್ ಕಂಪ್ಲೀಟ್ ಆಗಿದೆ ಅಂತ ಅವರು ಈ ಥರ ಮಾಡಿದ್ರಂತೆ. ಅವರು ನನ್ನ ಜೀವನ ಇರೋವರೆಗೂ ನಾನು ಇದನ್ನು ಮರೆಯೋದಿಲ್ಲ ಅಂತ ಸಹ ಹೇಳಿದರು. ಸೊ ಬೇರೆ ಯಾರಿಗೆ ಗೊತ್ತಿಲ್ಲ, ಬಟ್ ನನಗೆ ಈ ಥರ ಪ್ರೀತಿ ಸಿಕ್ಕಿರೋದು ತುಂಬಾ ಖುಷಿ ಅಂತ ಹೇಳಿದರು. ಅವ್ರ ಟೈಮಲ್ಲಿ ಯಾವುದೇ ಅರ್ಹತೆ ಇರೋರಿಗೆ ಮಾತ್ರ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ಅವರು ದುಡ್ಡಿಗೆ ಅಥವಾ ಮತ್ತೊಂದಕ್ಕೂ ಆ ಟೈಮಲ್ಲಿ ದುಡ್ಡೇ ನಡೀತಾ ಇದ್ದಿದ್ದು. ದುಡ್ಡು ಕೊಟ್ಟರೆ ಮಾತ್ರ ಜಾಬ್ ಆಗ್ತಾಯಿತ್ತು. ಬಟ್ ಇವರು ಅದಕ್ಕೆ ಏನೂ ಕೊಟ್ಟಿಲ್ಲ. ಒಬ್ಬರು ರಾಜಕಾರಣಿ ಸಹ ಹೇಳಿದ್ರಂತೆ, ಅವ್ರಿಗೆ ಇಷ್ಟು ಜನ ಅಂತ ಕೊಟ್ಟಿದ್ರಂತೆ ಲಿಸ್ಟು, ಅವ್ರಿಗೆ ಕೊಡಿ ಅಂತ.
ಬಟ್ ಅವ್ರು ಯಾರಿಗೂ ಕೊಡದಲೆ ಅರ್ಹತೆ ಇರೋರಿಗೆ ಮಾತ್ರ ಕೊಟ್ಟಿದ್ದಾರೆ. ಬಟ್ ಇವತ್ತಿನ ದಿನ ನಾವು ಚೆನ್ನಾಗಿದ್ದೀವಿ ಅಂತಂದರೆ ಫ್ಯಾಮಿಲಿ ಎಲ್ಲರೂ ಸರ್ ಅವತ್ತು ನಿಯತ್ತಾಗಿ ಕೊಟ್ಟಿರೋದ್ರಿಂದನೇ ನಾವು ನಮ್ಮ ತಂದೆ ತಾಯಿ ನಾವು ಅಕ್ಕ ತಂಗಿರು ಎಲ್ಲ ತುಂಬಾ ಚೆನ್ನಾಗಿದ್ದೀವಿ. ಸೊ ಇದೆಲ್ಲ ಮುಗಿಸ್ಕೊಂಡು ಫಂಕ್ಷನ್ ಮುಗಿಸ್ಕೊಂಡಾದ್ಮೇಲೆ ಮತ್ತೆ ಊಟಕ್ಕೆ ಹೋದ್ವಿ. ಊಟ ಸಹ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಮತ್ತೆ ಇನ್ನೇನು ನನ್ನ ವೀಡಿಯೋಸ್ನ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಸಿ ಯು ನೆಕ್ಸ್ಟ್ ವ್ಲಾಗ್.